ಗೆಳತಿ ಬೇಡ ಮಸ್ತಿಯೂ ಬೇಡ ಪುಸ್ತಕ ಓದ್ತಿದ್ದಾರಂತೆ ದರ್ಶನ್. ನಟನ ನೋಡಲು ಕೈದಿಗಳ ಸುಳ್ಳು ಕತೆ, ಪೊಲೀಸರಿಗೆ ಟೆನ್ಷನ್. ಒಂದು ವಾರದಲ್ಲಿ ಬದಲಾದ್ರ ದರ್ಶನ್. ಈ ಮೌನದ ರಹಸ್ಯವೇನು? ಇದುವೇ ಹೊತ್ತಿನ ವಿಶೇಷ ವಾರದ ಕತೆ ದರ್ಶನ್ ಜೊತೆ. ನಾನು ಪ್ರೀತಿ ಆಕಾಶ್. ನೇಮು ಫೇಮು ಗಳಿಸೋದು ಎಷ್ಟು ಮುಖ್ಯನೋ ಹಾಗೆ ಅದನ್ನ ಉಳಿಸ್ಕೊಂಡು ಹೋಗೋದು ಕೂಡ ಅಷ್ಟೇ ಮುಖ್ಯ. ಸೆಲೆಬ್ರಿಟಿ ಸ್ಥಾನಕ್ಕೇರಿದವರು ಮೈಯೆಲ್ಲ ಕಣ್ಣಾಗಿಸಿಕೊಂಡಿರಬೇಕು. ಒಂದು ಸಣ್ಣ ತಪ್ಪು ಆಗದಂತೆಯೂ ನೋಡ್ಕೋಬೇಕು. ಆದ್ರೆ ಕನ್ನಡದ ಸ್ಟಾರ್ ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ ಸೇರಿ ಒಂದು ವಾರವೇ ಆಯ್ತು. ಹಾಗಾದ್ರೆ ಜೈಲ್ನಲ್ಲಿ ದರ್ಶನ್ ವಾರದಿಂದ ಹೇಗಿದ್ದಾರೆ? ದರ್ಶನ್ ಏಕಾಂತ, ಪುಸ್ತಕ ಓದು, ಆಧ್ಯಾತ್ಮ ಮೊರೆ ಅದೆಲ್ಲವನ್ನ ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ. ಜೂನ್ 11ಕ್ಕೆ ದರ್ಶನ್ ಅರೆಸ್ಟ್. ಜೂನ್ 22ಕ್ಕೆ ದರ್ಶನ್ ಜೈಲಿಗೆ. ಒಂದು ವಾರದಲ್ಲಿ ಬದಲಾದ್ರ ದರ್ಶನ್. ಜೈಲು ಅದೆಷ್ಟೋ ಕೈದಿಗಳ ಪಾಲಿಗೆ ಪ್ರಾಯಶ್ಚಿತ ಮಾಡಿಸೋ ಸ್ಥಳ. ಇನ್ಮುಂದೆ ತಪ್ಪು ಮಾಡೋ ಮುನ್ನ 10 ಬಾರಿ ಯೋಚನೆ ಮಾಡುವಂತೆ ಕೈದಿಗಳಿಗೆ ಎಚ್ಚರಿಸೋ ಸ್ಥಳ. ಅಂತಹ ಬಂಧಿಖಾನೆಗೆ ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ ಸೇರಿ ಒಂದು ವಾರದ ಮೇಲಾಯಿತು. ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಭತ್ಸ ಹತ್ಯೆ ಕೇಸ್ನಲ್ಲಿ ಜೂನ್ 11ರಂದು ಅರೆಸ್ಟ್ ಆಗಿದ್ದ ದರ್ಶನ್ ಜೂನ್ 22ನೇ ತಾರೀಕು ಕಸ್ಟಡಿ ಅವಧಿ ಮುಗಿದ್ಮೇಲೆ ಬೆಂಗಳೂರಿನ ಸೆಂಟ್ರಲ್ ಜೈಲು ಸೇರಿದ್ದಾರೆ. ಹಾಗಾದ್ರೆ ಈ ಒಂದು ವಾರದಲ್ಲಿ ಜೈಲಲ್ಲಿ ದರ್ಶನ್ ಹೇಗೆಲ್ಲ ಇದ್ರು? ಬದಲಾಗಿದ್ದಾರಾ? ಅವರಲ್ಲಿರೋ ಕೋಪ ತಾಪದ ಜ್ವಾಲಾಗ್ನಿ ಕಡಿಮೆಯಾಗಿದೆಯಾ? ಆ ಎಲ್ಲಾ ಕುತೂಹಲಗಳು ದರ್ಶನ್ರ ಅಭಿಮಾನಿಗಳಲ್ಲಿ ಹುಟ್ಟೋದು ಸಹಜ. ಸಹ ಕೈದಿಗಳ ಜೊತೆ ಅವರ ನಡೆ ನುಡಿ ಹೇಗಿದೆ? ಇಂಥ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು ಅಂತಾನೆ ವಾರದ ಕಥೆ ದರ್ಶನ್ ಜೊತೆ ನಿಮ್ಮ ಮುಂದೆ ಇಡ್ತಿದ್ದೀವಿ. ಜೈಲಿನಲ್ಲಿ ದರ್ಶನ್ ಬದಲಾದ್ನ ಕಾಟೇರ. ಅರ್ಧ ಗಂಟೆ ಧ್ಯಾನ, ಅಧ್ಯಾತ್ಮದತ್ತ ದರ್ಶನ್ ಚಿತ್ತ. ಮಾನಸಿಕ ಒತ್ತಡಕ್ಕೆ ಒಳಗಾದಾಗ, ಯಾವುದಾದ್ರೂ ಸಂಕಷ್ಟದಲ್ಲಿ ಸಿಲುಕಿ ಒದ್ದಾಡ್ತಿದ್ದಾಗ, ದಿಕ್ಕೆಟ್ಟ ಪರಿಸ್ಥಿತಿ ನಿರ್ಮಾಣವಾದಾಗ ಅದರಿಂದ ಹೊರಬರಲು ಧ್ಯಾನ ಅದ್ಭುತವಾದ ಮದ್ದು. ಧ್ಯಾನವನ್ನ ರೂಢಿಸಿಕೊಂಡಿರೋ ವ್ಯಕ್ತಿ ಎಂಥ ಸಂಕಷ್ಟದ ಸಂದರ್ಭ ಬಂದರೂ ಕುಗ್ಗುವುದಿಲ್ಲ, ಬಗ್ಗುವುದಿಲ್ಲ. ಹಾಗೆ ಮಾನಸಿಕ ಒತ್ತಡಕ್ಕೆ ಒಳಗಾಗಿರೋ ಅದೇ ವ್ಯಕ್ತಿ ಧ್ಯಾನದ ಮೊರೆ ಹೋದ ಅಂದ್ರೆ ಅದರಿಂದ ಹೊರಬರೋದು ಶತಸಿದ್ಧವಂತೆ. ಅಷ್ಟಕ್ಕೂ ನಾವ್ಯಾಕೆ ಧ್ಯಾನದ ಬಗ್ಗೆ ಹೇಳ್ತಾ ಇದ್ದೀವಿ ಅಂದ್ರೆ ಕಾರಣ ದರ್ಶನ್. ಹೌದು, ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ ಅಲ್ಲಿ ಧ್ಯಾನಕ್ಕೆ ಕುಳಿತುಕೊಳ್ತಿದ್ದಾರೆ ಅನ್ನೋ ಅಚ್ಚರಿ ಸುದ್ದಿ ಸಿಕ್ಕಿದೆ. ಜೈಲಿನಲ್ಲಿ ಕಳೆದ 8 ದಿನಗಳಿಂದಲೂ ಬೆಳಗಿನ ಜಾವ ಬೇಗ ಎದ್ದು ದರ್ಶನ್ ಧ್ಯಾನ ಮಾಡ್ತಾರಂತೆ. ಸೆಲ್ನಲ್ಲಿ ಒಬ್ಬರೇ ಇರೋದ್ರಿಂದ ಅವರಿಗೆ ಯಾರಿಂದಲೂ ಡಿಸ್ಟರ್ಬ್ ಆಗೋದಿಲ್ಲ. ತಮ್ಮ ಪಾಡಿಗೆ ತಾವು ರಾತ್ರಿ ನಿದ್ದೆ ಹೋಗ್ತಾರೆ. ಬೆಳಗ್ಗೆ ಎದ್ದು ಧ್ಯಾನದಲ್ಲಿ ತಲ್ಲೀನರಾಗ್ತಾರಂತೆ. ದರ್ಶನ್ ಮಾನಸಿಕವಾಗಿ ಸಾಕಷ್ಟು ಒತ್ತಡದಲ್ಲಿದ್ದಾರೆ ಅನ್ನೋದು ಪಕ್ಕಾ. ಒಬ್ಬ ಮನುಷ್ಯ, ಒಬ್ಬ ಸಾಮಾನ್ಯ ವ್ಯಕ್ತಿ ಕೊಲೆ ಕೇಸ್ನಂತಹ ಘೋರ ಅಪರಾಧದಲ್ಲಿ ಸಿಲುಕಿ ಜೈಲಿಗೆ ಹೋದ್ರೆ ಆತನ ಮನಃಶಾಂತಿಯೇ ಹಾಳಾಗಿ ಬಿಡುತ್ತೆ. ಅಂಥದ್ರಲ್ಲಿ ದರ್ಶನ್ ದೊಡ್ಡ ಸೆಲೆಬ್ರಿಟಿ ಆಗಿದ್ದವರು, ರಾಜ್ಯಾದ್ಯಂತ ಲಕ್ಷ ಲಕ್ಷ ಅಭಿಮಾನಿಗಳನ್ನ ಹೊಂದಿದವರು, ವೃತ್ತಿ ಬದುಕಿನ ಉತ್ತುಂಗದಲ್ಲಿದ್ದವರು, ಕೈಯಲ್ಲಿ ಬೇಕಾದಷ್ಟು ಸಿನಿಮಾಗಳಿದ್ವು, ಕೋಟಿ ಕೋಟಿ ಸಂಭಾವನೆಯೂ ಬರ್ತಾ ಇತ್ತು. ಹೀಗಿದ್ದಾಗ ಜೈಲು ಸೇರಿದ್ಮೇಲೆ ದರ್ಶನ್ ಖಂಡಿತವಾಗಿಯೂ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾರೆ. ಹೀಗಾಗಿಯೇ ಆ ತುಮುಲಗಳಿಂದ ಹೊರಬರಬೇಕು ಅನ್ನೋ ಉದ್ದೇಶಕ್ಕೆ ಅವರು ಧ್ಯಾನದ ಮೊರೆ ಹೋಗಿರೋ ತರ ಕಾಣಿಸ್ತಾ ಇದೆ. ಜೈಲಿನಲ್ಲಿ ದರ್ಶನ್ ಬದಲಾದ್ನ ಕಾಟೇರ. ಯಾರ ಜೊತೆಗೂ ಮಾತಿಲ್ಲ, ಕಥೆಯಿಲ್ಲ. ದರ್ಶನ್ ಈ ಹಿಂದೆ ಜೈಲಿಗೆ ಹೋಗಿ ಬಂದವರು. ಹೀಗಾಗಿ ಅವರಿಗೆ ಜೈಲು ಅಂದ್ರೆ ಹೇಗಿರುತ್ತೆ ಅನ್ನೋದು ಗೊತ್ತಿದೆ. ಹಾಗಂತ ಅದು ಪದೇ ಪದೇ ಹೋಗೋ ಜಾಗ ಅಲ್ವಲ್ಲ. ಆದ್ರೆ ಈ ಬಾರಿ ತನಗೆ ಕಂಬಿ ಎಣಿಸುವಂತೆ ಮಾಡಿರೋ ಪ್ರಕರಣ ಯಾವುದು, ಅದೆಷ್ಟು ಪರಿಣಾಮಕಾರಿ ಅನ್ನೋದು ದರ್ಶನ್ಗೆ ಪಕ್ಕಾ ಗೊತ್ತಿದೆ. ಅಂಟಿರೋ ಕಳಂಕದಿಂದ ಪಾರಾಗೋದಕ್ಕೆ ತಮ್ಮ ಪತ್ನಿ ಮೂಲಕ
ಕಾನೂನು ಸಮರವನ್ನು ದರ್ಶನ್ ನಡೆಸ್ತಾ ಇದ್ದಾರೆ. ಹೀಗಾಗಿಯೇ ದರ್ಶನ್ ತಮ್ಮ ಸೆಲ್ನಲ್ಲಿ ಸೈಲೆಂಟ್ ಆಗಿರುವಂತೆ ಕಾಣ್ತಾ ಇದೆ. ಹೌದು, ಜೈಲಿನಲ್ಲಿ ಸಹ ಕೈದಿಗಳ ಜೊತೆ ಮಾತಾಡಲು ಅವಕಾಶಗಳಿರ್ತವೆ. ಅದರಲ್ಲೂ ದರ್ಶನ್ ಮಾತಾಡ್ತಾರೆ ಅಂದ್ರೆ ನಾ ಮುಂದು ತಾ ಮುಂದು ಅಂತ ಕೈದಿಗಳೇ ಓಡೋಡಿ ಬರ್ತಾರೆ. ಇನ್ನು ಅಲ್ಲಿರೋ ಸಿಬ್ಬಂದಿಯೂ ಅಷ್ಟೇ. ದರ್ಶನ್ ಮುಕ್ತವಾಗಿ ಮಾತಾಡ್ತಾರೆ ಅಂದ್ರೆ ಖಂಡಿತವಾಗಿಯೂ ಕಂಪನಿ ಕೊಡ್ತಾರೆ. ಆದರೆ ದರ್ಶನ್ ಕಳೆದ ಬಾರಿ ಜೈಲಿನಲ್ಲಿ ಇದ್ದಂತೆ ಈ ಬಾರಿ ನಡೆದುಕೊಳ್ತಿಲ್ಲ. ಯಾವ ಕೈದಿಗಳ ಜೊತೆಗೂ ಮಾತಾಡ್ತಿಲ್ಲ, ಸಿಬ್ಬಂದಿ ಜೊತೆಗೂ ಲಿಂಕ್ ಇಟ್ಟುಕೊಳ್ತಿಲ್ಲ. ತಾವಾಯ್ತು, ತಮ್ಮ ಸೆಲ್ ಆಯ್ತು ಅಂತ ಕಂಪ್ಲೀಟ್ ಗಪ್ ಚುಪ್ ಆಗಿದ್ದಾರಂತೆ. ಹೌದು, ನಮ್ಗೆ ಸಿಕ್ಕಿರೋ ಮೂಲಗಳ ಪ್ರಕಾರ ಪ್ರತಿನಿತ್ಯ ಸೆಲ್ಗಳನ್ನ ಓಪನ್ ಮಾಡಲಾಗುತ್ತೆ. ಆ ಟೈಮ್ನಲ್ಲಿ ಅವರಿಗೆ ಹೊರಗೆ ಓಡಾಡೋದಕ್ಕೂ ಅವಕಾಶ ಇರುತ್ತೆ. ಬಟ್ ದರ್ಶನ್ ತಮ್ಮ ಸೆಲ್ ಓಪನ್ ಇದ್ರೂ ಅವರು ಹೊರಗಡೆ ಓಡಾಡೋದಿಲ್ಲ. ರೂಮ್ನಲ್ಲೇ ಇರೋ ಪಿಲ್ಲರ್ಗೆ ಒರಗಿ ಒಬ್ಬರೇ ಕುಳಿತು ಬಿಟ್ಟಿದ್ದಾರಂತೆ. ಇನ್ನು ಊಟ ಉಪಹಾರದ ಸಮಯದಲ್ಲಿ ಸಿಬ್ಬಂದಿ ಜೊತೆ ಎಷ್ಟು ಮಾತಾಡಬೇಕೋ ಅಷ್ಟು ಮಾತ್ರ ಹಿತಮಿತವಾಗಿ ಮಾತಾಡ್ತಿದ್ದಾರಂತೆ. ಬೆಳಗ್ಗೆ ಸಂಜೆ ವ್ಯಾಯಾಮವಿಲ್ಲ, ವಾಕ್ ಅಷ್ಟೇ. ದರ್ಶನ್ ಇಂಡಸ್ಟ್ರಿಗೆ ಎಂಟ್ರಿಯಾಗಿ ಹೆಚ್ಚು ಕಮ್ಮಿ 25 ವರ್ಷವೇ ಆಯಿತು. ವರ್ಷದಿಂದ ವರ್ಷಕ್ಕೆ, ಸಿನಿಮಾದಿಂದ ಸಿನಿಮಾಗೆ ಅವರು ತಮ್ಮ ದೇಹವನ್ನ ಬಲಿಷ್ಠ ಮಾಡ್ಕೋತಾನೆ ಬಂದಿದ್ದಾರೆ. ಇದಕ್ಕೆ ಕಾರಣ ಅವರು ಫಿಟ್ನೆಸ್ಗೆ ಕೊಡ್ತಿದ್ದ ಆದ್ಯತೆ. ಹೌದು, ದರ್ಶನ್ ಒಂದು ಹೊತ್ತಿನ ಊಟನಾದ್ರೂ ಬಿಡ್ತಾ ಇದ್ರಂತೆ. ಆದರೆ ಜಿಮ್, ವರ್ಕೌಟ್ ಮಾಡೋದನ್ನ ಮಾತ್ರ ಬಿಡ್ತಾ ಇರ್ಲಿಲ್ವಂತೆ. ಕೊರೋನಾ ಟೈಮ್ನಲ್ಲಿ ಮಾತ್ರ ಜಿಮ್ಗೆ ಹೋಗೋ ವಿಚಾರದಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತು. ಇನ್ನು ನಾನ್ ವೆಜ್ ಅಂದ್ರೆ ಪಂಚಪ್ರಾಣ ಅನ್ನೋ ದರ್ಶನ್ ಮಾಂಸಾಹಾರವನ್ನ ಅದೆಷ್ಟು ಇಷ್ಟಪಡ್ತಾ ಇದ್ರೋ ಹಾಗೆ ವ್ಯಾಯಾಮವನ್ನು ಕೂಡ ಮಿಸ್ ಮಾಡ್ತಿರ್ಲಿಲ್ಲ. ಪ್ರತಿನಿತ್ಯ ತಪ್ಪದೇ ಜಿಮ್ನಲ್ಲಿ ಬೆವರು ಸುರಿಸ್ತಿದ್ರು. ಆದರೆ ಈಗ ಜೈಲಿನಲ್ಲಿ ದರ್ಶನ್ ಯಾವುದೇ ರೀತಿಯ ವ್ಯಾಯಾಮ ಮಾಡ್ತಿಲ್ಲ. ಪರಿಣಾಮ ಒಂದೇ ವಾರದಲ್ಲಿ 3-4 kg ಭಾರ ಡೌನ್ ಆಗಿದ್ದಾರೆ. ಜೈಲಿನಲ್ಲಿ ಕೈದಿಗಳಿಗೆ ವ್ಯಾಯಾಮ ಮಾಡೋದಕ್ಕೆ ಅಂತಾನೆ ಅವಕಾಶ ಇರುತ್ತೆ. ಅದರಲ್ಲೂ ದರ್ಶನ್ ಅಂತ ಸೆಲೆಬ್ರಿಟಿಗಳು ಜೈಲು ಸೇರಿದಾಗ ಅವಕಾಶ ಸಿಗದೇ ಇರುತ್ತಾ? ಖಂಡಿತವಾಗಿಯೂ ಸಿಗುತ್ತೆ. ಆದರೆ ದರ್ಶನ್ ಜೈಲಿಗೆ ಹೋದಾಗಿಂದ ವ್ಯಾಯಾಮ ಮಾಡಿಲ್ವಂತೆ. ಬೆಳಗ್ಗೆ ಮತ್ತು ಸಂಜೆ ಅರ್ಧ ಗಂಟೆ ವಾಕ್ ಮಾಡ್ತಾರೆ ಅಷ್ಟೇ. ಹಾಗೆ ವಾಕ್ ಮುಗಿಸ್ಕೊಂಡು ತಮ್ಮ ಪಾಡಿಗೆ ತಾವು ಸೆಲ್ಗೆ ಮರಳಿ ಬರ್ತಾರೆ. ಇದನ್ನ ನೋಡ್ತಿದ್ರೆ ದರ್ಶನ್ ತಮ್ಮ ದಿನಚರಿಯನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಕಥೆ ಪುಸ್ತಕ ತರಿಸ್ಕೊಂಡು ಓದುತ್ತಿರೋ ದರ್ಶನ್. ಪುಸ್ತಕಗಳಿಗಿಂತ ಉತ್ತಮ ಸ್ನೇಹಿತ ಮತ್ತೊಬ್ಬನಿಲ್ಲ ಅಂತ ಹೇಳ್ತಾರೆ. ಅದು ಸತ್ಯ ಕೂಡ ಹೌದು. ಪುಸ್ತಕಗಳು ಭೂತಕಾಲವನ್ನ ತಿಳಿಸ್ತವೆ, ವರ್ತಮಾನದಲ್ಲಿ ಹೇಗಿರಬೇಕು ಅನ್ನೋ ಮಾರ್ಗದರ್ಶನ ಕೊಡ್ತವೆ, ಹಾಗೆ ಭವಿಷ್ಯದಲ್ಲಿ ಏನ್ ಮಾಡಬೇಕು ಅನ್ನೋ ಸಲಹೆಗಳನ್ನು ಕೊಡ್ತವೆ. ಯಾವುದು ತಪ್ಪು ಯಾವುದು ಸರಿ ಅನ್ನೋ ಜ್ಞಾನವನ್ನ ಮೆದುಳಿಗೆ ಇಳಿಯುವಂತೆ ಮಾಡ್ತವೆ. ಅಷ್ಟಕ್ಕೂ ಪುಸ್ತಕಗಳ ಓದಿನ ಬಗ್ಗೆ ಯಾಕಿಷ್ಟು ಪೀಠಿಕೆ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಓದಿನ ಮೊರೆ ಹೋಗಿರೋದು. ಹೌದು, ದರ್ಶನ್ ಜೈಲಲ್ಲಿ ಫುಲ್ ಗಪ್ಚುಪ್ ಆಗಿದ್ದಾರೆ. ಯಾರ ಜೊತೆಗೂ ಮಾತಾಡ್ತಿಲ್ಲ. ಆದ್ರೆ ಸಹ ಕೈದಿಗಳನ್ನ ಬಿಟ್ಟು ಮತ್ತೊಬ್ಬರ ಸಹವಾಸ ಮಾಡಿದ್ದಾರೆ. ಆ ಸಹವಾಸವೇ ಪುಸ್ತಕಗಳು. ಹೌದು, ಜೈಲಿನಲ್ಲಿರೋ ದರ್ಶನ್ ಸೆಲ್ನಲ್ಲಿ ಪುಸ್ತಕಗಳನ್ನ ತರಿಸ್ಕೊಂಡು ಓದ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ದರ್ಶನ್ ಒಟ್ಟು 5 ಪುಸ್ತಕಗಳನ್ನ ತರಿಸ್ಕೊಂಡಿದ್ದಾರೆ. ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ವೇಳೆ ಆ ಪುಸ್ತಕಗಳನ್ನ ಓದ್ತಾ ಅದರಲ್ಲೇ ಮಗ್ನರಾಗಿರ್ತಾರೆ. ಬಹುಶಃ ದರ್ಶನ್ಗೆ ಪುಸ್ತಕಗಳ ಓದು ಏಕಾಂಗಿತನವನ್ನ ದೂರ ಮಾಡ್ತಿದೆ ಅನ್ಸುತ್ತೆ. ಸಿಬ್ಬಂದಿ ಜೊತೆ ಸಹ ಕೈದಿಗಳ ಜೊತೆ ಹರಟೆ ಹೊಡೆಯೋ ಬದಲು ಓದಿದ್ರೆ ಒಳ್ಳೇದು ಅಂತ ಪುಸ್ತಕಗಳ ಮೊರೆ ಹೋಗಿರೋ ಸಾಧ್ಯತೆಯೂ ಇದೆ. ಇನ್ನು ಈಗಿರೋ ಪುಸ್ತಕಗಳನ್ನ ಓದಿ ಮುಗಿಸಿದ್ಮೇಲೆ ಪುನಃ ಇನ್ನಷ್ಟು ಪುಸ್ತಕಗಳನ್ನ ತರಿಸಿಕೊಳ್ಳೋದಕ್ಕೆ ದರ್ಶನ್ ರೆಡಿಯಾಗಿದ್ದಾರಂತೆ. ಏನೇ ಹೇಳಿ, ದರ್ಶನ್ ದಾರಿ ತಪ್ಪಿದ ಮಗನಾಗಲು ಕಾರಣವಾಗಿದ್ದೇ ದುಷ್ಟ ಸ್ನೇಹಿತರ ಕೂಟವಾಗಿತ್ತು. ದುಷ್ಟರ ಕಂಡರೆ ದೂರ ಇರೋ ಅನ್ನೋದು ದರ್ಶನ್ಗೆ ಗೊತ್ತೇ ಇರಲಿಲ್ಲ. ಆದರೆ ದರ್ಶನ್ ಈಗ ಜೈಲಿನಲ್ಲಿರುವಂತೆ ನಿಜ ಜೀವನದಲ್ಲೂ ಇದ್ದು ಬಿಟ್ಟಿದ್ರೆ ಅದೆಷ್ಟೋ ಜನರಿಗೆ ಮಾರ್ಗದರ್ಶನವಾಗ್ತಿತ್ತು. ಮೌನದ ಮೊರೆ ಹೋದ ಸಾರಥಿ, ಏನೀ ರಹಸ್ಯ?
ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರೆ. ಬಹುಶಃ ಇದು ಇಷ್ಟು ವರ್ಷ ದರ್ಶನ್ಗೆ ಗೊತ್ತೇ ಇರಲಿಲ್ಲ ಅಂದ್ರೆ ಖಂಡಿತ ತಪ್ಪಾಗದು. ಯಾಕಂದ್ರೆ ಅವರ ವಿವಾದಗಳೇ ಅದಕ್ಕೆ ಉತ್ತರ ಕೊಡ್ತಾ ಇದ್ವು. ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆದಾಗಿನಿಂದ ಸಾಲು ಸಾಲು ವಿವಾದಗಳನ್ನ ದರ್ಶನ್ ಮೈಮೇಲೆ ಎಳ್ಕೊಂಡಿದ್ರು. ಅದನ್ನ ನೋಡ್ತಿದ್ರೆ ವಿವಾದಗಳನ್ನ ಇವರು ಹುಡ್ಕೊಂಡು ಹೋಗ್ತಾರೋ ಇಲ್ಲವೇ ವಿವಾದಗಳೇ ಇವರೆಲ್ಲಿದ್ದಾರೆ ಅಂತ ಹುಡ್ಕೊಂಡು ಬರ್ತಿದ್ವೋ ಅನ್ನೋದು ಕನ್ಫ್ಯೂಸ್ ಆಗ್ತಿತ್ತು. ಬಟ್ ಜೈಲಿನಲ್ಲಿ ದರ್ಶನ್ ಪೂರ್ಣ ಬದಲಾಗಿದ್ದಾರೆ. ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋ ಗಾದೆಯನ್ನ ಈಗ ಚೆನ್ನಾಗಿ ಅರ್ಥ ಮಾಡಿಕೊಂಡು ಹೆಜ್ಜೆ ಇಡ್ತಿದ್ದಾರೆ ಅನ್ನೋದು ತಿಳಿದು ಬರ್ತಿದೆ. ದರ್ಶನ್ ಇರೋದು ಸೆಕ್ಯೂರಿಟಿ 2 ಬ್ಯಾರಕ್ನಲ್ಲಿ. ಪ್ರತಿನಿತ್ಯ ನಿರ್ದಿಷ್ಟ ವೇಳೆ ಓಪನ್ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಅದೇ ಬ್ಯಾರಕ್ನಲ್ಲಿರೋ ಬೇರೆ ಬೇರೆ ಕೈದಿಗಳನ್ನ ಭೇಟಿಯಾಗಲು ಅವರ ಜೊತೆ ಬೆರೆಯಲು ಅವಕಾಶವಿರುತ್ತೆ. ಆದರೆ ದರ್ಶನ್ ಮಾತ್ರ ತಮ್ಮ ಕೋಣೆಯನ್ನ ಬಿಟ್ಟು ಹೊರಗೆ ಹೋಗ್ತಿಲ್ಲ, ಬೇರೆಯವರಿಗೆ ಬರಲು ಅವಕಾಶ ಕೊಡ್ತಿಲ್ಲ. ಅಗತ್ಯ ಇರೋ ಸಮಯದಲ್ಲಿ ಮಾತ್ರ ಹೊರಗೆ ಹೋಗ್ತಾರೆ. ಬಹುತೇಕ ಸಮಯವನ್ನ ಸೆಲ್ನಲ್ಲಿ ಏಕಾಂಗಿಯಾಗಿ ಕುಳಿತು ಜೀವನ ಸಾಗಿಸ್ತಿದ್ದಾರೆ. ಈ ಮೌನದ ರಹಸ್ಯ ಏನು ಅಂದ್ರೆ ದರ್ಶನ್ಗೆ ಬಹುಶಃ ಪಶ್ಚಾತ್ತಾಪ ಶುರುವಾಗಿರ್ಬೇಕು. ಅನವಶ್ಯಕವಾಗಿ ತಮ್ಮ ಜೀವನವನ್ನೇ ತಾನೇ ಹಾಳು ಮಾಡ್ಕೊಂಡ್ಬಿಟ್ಟೆ ಅನ್ನೋ ಆಘಾತ ಕಾಡ್ತಾ ಇರಬೇಕು. ಸಮಾಜದಲ್ಲಿ ಯಾರು ತಪ್ಪು ಮಾಡಿರ್ತಾರೋ ಅವರ ಮನಪರಿವರ್ತನೆ ಆಗ್ಬೇಕು. ಇನ್ಮೇಲೆ ಕ್ರೈಮ್ನಲ್ಲಿ ಭಾಗಿಯಾಗಬಾರ್ದು ಅಂತಾನೆ ಜೈಲುಗಳನ್ನ ಮಾಡಲಾಗಿದೆ. ಅಲ್ಲಿಗೆ ಹೋದವರಲ್ಲಿ ಅದೆಷ್ಟೋ ಕೈದಿಗಳು ಬದಲಾಗಿ ಬಂದಿದ್ದೂ ಇದೆ. ಮತ್ತೆ ಕ್ರೈಮ್ನಲ್ಲಿ ಭಾಗಿಯಾದವರೂ ಇದ್ದಾರೆ. ಬಟ್ ಸದ್ಯಕ್ಕೆ ಜೈಲಿನಲ್ಲಿ ದರ್ಶನ್ ನಡೆ ನುಡಿ ಕೇಳ್ತಿದ್ರೆ ಅವರು ಖಂಡಿತ ಬದಲಾವಣೆ ಆಗ್ತಿದ್ದಾರೆ. ದರ್ಶನ್ ತಪ್ಪು ಮಾಡಿದ್ದಾರೋ ಇಲ್ವೋ ಅನ್ನೋದು ಕೋರ್ಟ್ನಲ್ಲಿ ನಿರ್ಧಾರ ಆಗುತ್ತೆ. ಆದ್ರೆ ಜೈಲ್ನಲ್ಲಿರೋ ದರ್ಶನ್ನಲ್ಲಿ ಬದಲಾವಣೆಗಳು ಕಾಣಿಸ್ತಾ ಇದೆ. ಅದರಲ್ಲಿ ಏನೇನನ್ನೋದನ್ನ ನಾವೀಗಾಗಲೇ ಕೆಲವೊಂದನ್ನ ಹೇಳಿದ್ದೇವೆ. ಹಾಗೆ ದರ್ಶನ್ ನೋಡಲು ಕೈದಿಗಳು ಏನ್ ಮಾಡ್ತಿದ್ದಾರೆ, ಸಿನಿಮಾ ಕ್ಷೇತ್ರದವರು ತನ್ನನ್ನ ಭೇಟಿ ಮಾಡಲು ಬರೋದು ಬೇಡ ಅಂತ ದರ್ಶನ್ ಹೇಳ್ತಾ ಇರೋದು ಯಾಕೆ, ಅದೆಲ್ಲವನ್ನ ಹೇಳ್ತೀವಿ ಈ ರಿಪೋರ್ಟ್ನಲ್ಲಿ. ದರ್ಶನ್ ಅರೆಸ್ಟ್ ಆಗಿ 20 ದಿನ ಕಳೆದ್ರೆ ಜೈಲು ಸೇರಿ 1 ವಾರವೇ ಆಯ್ತು. ಐಷಾರಾಮಿ ಹೋಟೆಲ್ಗಳಲ್ಲಿ ಮಲಗೋ ಸಾಮರ್ಥ್ಯ ಹೊಂದಿರೋ ದರ್ಶನ್ ಜೈಲಿನ ಒಂದು ಕೋಣೆಯಲ್ಲಿ ಹಗಲು ರಾತ್ರಿ ಕಳೀತಿದ್ದಾರೆ. ದಿನಕ್ಕೊಂದು ಸ್ಟಾರ್ ಹೋಟೆಲ್ನಲ್ಲಿ ಊಟ ಮಾಡೋ ಹಣಬಲ ಇರೋ ದರ್ಶನ್ ಜೈಲಲ್ಲಿ ಕೊಡೋ ಮುದ್ದೆಯನ್ನೇ ಮೃಷ್ಟಾನ್ನದಂತೆ ಸೇವಿಸ್ತಿದ್ದಾರೆ. ಇದೆಲ್ಲವನ್ನ ಕೇಳ್ತಿದ್ರೆ ಸ್ಟಾರ್ ನಟ ದರ್ಶನ್ಗೆ ಇದೆಲ್ಲ ಬೇಕಿತ್ತಾ ಅನ್ನೋ ಪ್ರಶ್ನೆ ಖಂಡಿತವಾಗಿಯೂ ನಮಗೂ ನಿಮಗೂ ಕಾಡದೇ ಇರೋದಿಲ್ಲ. ಏನೋ ರೇಣುಕಾ ಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡ್ತಾನೆ ಅಂತಾದ್ರೆ ಪೊಲೀಸರಿಗೆ ಒಂದು ಫೋನ್ ಮಾಡಿ ಹೇಳಿದ್ರು ಸಾಕಿತ್ತು. ದರ್ಶನ್ ಹೇಳಿದ್ದಾರೆ ಅಂತ ಪೊಲೀಸರು ರೇಣುಕಾ ಸ್ವಾಮಿಗೆ ಬುದ್ಧಿ ಕಲಿಸ್ತಾ ಇದ್ರು. ಆದ್ರೆ ಕಿರಾತಕ ಗ್ಯಾಂಗ್ ಕಟ್ಕೊಂಡು ಅಮಾನುಷವಾಗಿ ಕೊಲೆ ಮಾಡಿದ ಆರೋಪ ದರ್ಶನ್ ಮೇಲಿದೆ. ಆದ್ರೆ ದರ್ಶನ್ ತಪ್ಪು ಮಾಡಿದ್ದಾರೋ ಇಲ್ಲ ರಕ್ಕಸ ಗ್ಯಾಂಗ್ ಅಟ್ಟಹಾಸ ಮೆರೆದಿದ್ಯೋ ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡುತ್ತೆ. ಬಟ್ ಸದ್ಯ ದರ್ಶನ್ಗೆ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ ಅನ್ನೋದು ಸದ್ಯದ ಬೆಳವಣಿಗೆಯನ್ನ ನೋಡ್ತಿದ್ರೆ ಕಾಣಿಸ್ತಾ ಇದೆ. ಈ ನಡುವೆ ಸಿನಿಮಾ ರಂಗದವರು ಒಬ್ಬೊಬ್ಬರಾಗಿಯೇ ಮಾತಾಡಲು ಶುರು ಮಾಡಿದ್ದಾರೆ. ಇನ್ನು ಕೆಲವರು ಭೇಟಿ ಮಾಡೋ ಪ್ರಯತ್ನ ನಡೆಸುತ್ತಿದ್ದಾರೆ. ಚಿತ್ರರಂಗದ ಕಲಾವಿದರ ತಂತ್ರಜ್ಞರ ಪಾಲಿಗೆ ಪ್ರತಿಯೊಬ್ಬರ ಡಾಕ್ಟರ್ ರಾಜಕುಮಾರ್ ಅವರು ನೋವಾಗುತ್ತೆ. ನಾಡು ಕಂಡ ಹೆಮ್ಮೆಯ ಶ್ರೀಮತಿ ಪಾರ್ವತಮ್ಮ ರಾಜಕುಮಾರ್ ಕನ್ನಡ ಚಲನಚಿತ್ರ ನಿರ್ಮಾಪಕರಾಗಿ ತರಬೇತಿಗಾಗಿ 1952ರಲ್ಲಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ ಸ್ಥಾಪನೆಯಾಯಿತು. ಪ್ರಥಮ ಬಾರಿಗೆ ಸಂಘದ ಅಧ್ಯಕ್ಷರಾಗಿ ಶ್ರೀ ಎಚ್.ಎಲ್.ಕೆ. ಮೂರ್ತಿಯವರು ಆಯ್ಕೆಯಾಗಿ ನಿರ್ಮಾಪಕರಾಗಿ 1949ರಲ್ಲಿ ಶ್ರೀ ಬಿ.ಎಂ. ವೆಂಕಟೇಶ್, 1996ರಲ್ಲಿ ಶ್ರೀ ಭೇಟಿಗೆ ಬರಬೇಡಿ ಅಂತ ಹೇಳ್ತಿರೋದೇಕೆ ಸಾರಥಿ? ಕೆಲವರಿಗೆ ಅವಕಾಶ, ಇನ್ನು ಕೆಲವರಿಗೆ ಭೇಟಿ ಇಲ್ಲ. ರೇಣುಕಾ ಸ್ವಾಮಿ ಭೀಕರ ಹತ್ಯೆಗೆ ಇಡೀ ದೇಶವೇ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕಿಡಿಕಾರ್ತಿದ್ದಾರೆ. ಭಾರೀ ಪ್ರಮಾಣದ ಪ್ರತಿಭಟನೆಗಳು ನಡೆದಿದ್ವು. ಸ್ವಾಮೀಜಿಗಳು ಈ ಹತ್ಯೆಯನ್ನ ಖಂಡಿಸಿದ್ರು.
ಅದರಲ್ಲಿಯೂ ರೇಣುಕಾಸ್ವಾಮಿಯ ತಂದೆ ತಾಯಿ ಕಣ್ಣೀರು, ಗರ್ಭಿಣಿ ಪತ್ನಿಯ ನೋವನ್ನ ನೋಡಿ ಜಗತ್ತು ಮಮ್ಮಲ ಮರುಗಿತ್ತು. ಇನ್ನೊಂದು ಕಡೆ ಪೊಲೀಸರ ಕಾರ್ಯವೈಖರಿಗೆ ಜನರೇ ಭಲೇ ಭೇಷ್ ಅಂತ ಹೇಳಿದ್ರು. ಆದ್ರೂ ಸಿನಿಮಾ ರಂಗದವರು ಮಾತ್ರ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಫುಲ್ ಗಪ್ಚುಪ್ ಆಗ್ಬಿಟ್ಟಿದ್ರು. ಯಾರೊಬ್ಬರು ಮಾತನಾಡ್ತಿರ್ಲಿಲ್ಲ. ಬಟ್ ಅದ್ಯಾವಾಗ ನಟ ಸುದೀಪ್ ಧೈರ್ಯದಿಂದ ಮಾತನಾಡಿದ್ರು, ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಬೇಕು ಅಂತ ಹೇಳಿದ್ರು, ಆಮೇಲೆ ಒಬ್ಬೊಬ್ಬರೇ ನಟರು ಮಾತನಾಡಲು ಶುರು ಮಾಡಿದ್ರು. ಹಾಗೆ ಜೈಲಲ್ಲಿರೋ ದರ್ಶನ್ ಭೇಟಿಗೂ ಇದೀಗ ಸಿನಿಮಾ ರಂಗದವರು ನಾ ಮುಂದು ತಾ ಮುಂದು ಅಂತ ಸಜ್ಜಾಗಿದ್ದಾರೆ. ಆದ್ರೆ ಜೈಲಲ್ಲಿರೋ ನಟ ದರ್ಶನ್ ಪತ್ನಿ, ಮಗನ ಹೊರತಾಗಿ ಬೇರೆ ಯಾರೂ ಭೇಟಿಯಾಗೋದ್ ಬೇಡ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರಂತೆ. 15-20 ದಿವಸದಿಂದ ಏನೇನಾಗಿದೆಯೋ ನೀವು ಮೀಡಿಯಾದವರು ಏನೇನು ತೋರಿಸ್ತಾ ಇದ್ರು, ಎಕ್ಸ್ಟ್ರೀಮ್ಲಿ ಅನ್ಫಾರ್ಚುನೇಟ್ ಅನ್ಸುತ್ತೆ. ಐ ವುಡ್ ಜಸ್ಟ್ ಲೈಕ್ ಟು ಸೇ ದಟ್ ನೋಬಡಿ ಈಸ್ ಅಬವ್ ದಿ ಲಾ ಆ್ಯಂಡ್ ಮೇ ಜಸ್ಟಿಸ್ ಸ್ನೇಹಿತರು, ನನಗೂ ಸ್ನೇಹಿತರು, ಎಲ್ಲರಿಗೂ ಸ್ನೇಹಿತರು. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದೇನಪ್ಪ ಅಂದ್ರೆ ಇದು ಕಾನೂನಲ್ಲಿದೆ, ಇದರಲ್ಲಿದೆ, ಕೋರ್ಟಲ್ಲಿದೆ. ಸೊ ಅದರಿಂದ ನಾವು ಯಾರು ಏನು ಮಾತಾಡಕ್ಕೆ ಹೋಗಬಾರ್ದು. ರೇಣುಕಾಸ್ವಾಮಿಯವರ ಹಕ್ಕಿಗೆ ಸಂತೋಷಗಳು ಏನು ಬೇಡ್ತಾ ಕಾನೂನು ಪ್ರಕಾರ ಏನೆಲ್ಲ ಆಗಬೇಕು ಅದು ಆಗ್ತಾ ಇದೆ, ನಡೀತಾ ಇದೆ. ಸೊ ಹಾಗೆ ಆಗಲಿ. ಕಾನೂನು ಮುಂದೆ ನಾವು ಯಾರು ದೊಡ್ಡವರಲ್ಲ. ದಯವಿಟ್ಟು ಇದ್ರ ಮೇಲೆ ದಯವಿಟ್ಟು ಏನು ಕೇಳಕ್ಕೆ ಹೋಗ್ಬಿಡಿ. ರಿಕ್ವೆಸ್ಟ್ ಪ್ಲೀಸ್, ದಯವಿಟ್ಟು ಸಮಯ ಇರಲಿ. ಯಾಕಂದ್ರೆ ಮಾಮೂಲಿ ಹೋಗ್ತೀವಿ. ಸದ್ಯ ಜೈಲಲ್ಲಿರೋ ದರ್ಶನ್ ಭೇಟಿಯಾದವರು ಅಂದ್ರೆ ರಕ್ಷಿತಾ, ಪ್ರೇಮ್, ವಿನೋದ್ ಪ್ರಭಾಕರ್ ಮಾತ್ರ. ಉಳಿದಂತೆ ಕೆಲವರು ಭೇಟಿಗೆ ಹೋದ್ರೂ ಅವಕಾಶ ಸಿಕ್ಕಿಲ್ಲ. ಹೌದು, ಕೆಲವು ನಿರ್ಮಾಪಕರು, ನಿರ್ದೇಶಕರು ದರ್ಶನ್ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಲು ಹೋಗಿದ್ರು. ಬಟ್ ಅವಕಾಶ ಸಿಕ್ಕಿಲ್ಲ. ಇನ್ನು ಸಿನಿಮಾ ರಂಗದವರು ಬಂದು ಭೇಟಿಯಾಗಲು ದರ್ಶನ್ ಯಾಕೆ ಅವಕಾಶ ಕೊಡ್ತಿಲ್ಲ ಅಂದ್ರೆ ಮುಜುಗರ ಆಗತ್ತೆ ಅನ್ನೋ ಉದ್ದೇಶಕ್ಕೆ. ಎಸ್, ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿದ್ದು ಕನ್ನಡ ಸಿನಿಮಾ ರಂಗಕ್ಕೆ ಮುಜುಗರ ತಂದಿದೆ. ಇಷ್ಟು ವರ್ಷ ಇಂಡಸ್ಟ್ರಿ ಕಾಪಾಡ್ಕೊಂಡು ಬಂದಿದ್ದ ಘನತೆ ಮಣ್ಣು ಪಾಲಾಗಿದೆ. ಈ ನಡುವೆ ಭೇಟಿಗೆ ಬಂದವರೆಲ್ಲ ಕೊಲೆ ವಿಚಾರವನ್ನೇ ಪ್ರಸ್ತಾಪ ಮಾಡ್ತಾರೆ ಅನ್ನೋದು ದರ್ಶನ್ಗೆ ಪಕ್ಕಾ ಗೊತ್ತು. ಹೀಗಾಗಿ ಕೆಲವು ಆಯ್ದ ವ್ಯಕ್ತಿಗಳನ್ನ ಬಿಟ್ಟು ಬೇರೆಯವರ ಭೇಟಿಗೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳಲಾಗ್ತಾ ಇದೆ. ನಟನ ನೋಡಲು ಕೈದಿಗಳ ಸುಳ್ಳು ಕಥೆ, ಪೊಲೀಸರಿಗೆ ಟೆನ್ಷನ್. ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್, ತಲೆನೋವು, ಆಸ್ಪತ್ರೆಗೆ ಲಗ್ಗೆ. ದರ್ಶನ್ ಒಬ್ಬ ದೊಡ್ಡ ಸೆಲೆಬ್ರಿಟಿ. ಅವರಿಗೆ ಲಕ್ಷ ಲಕ್ಷ ಅಭಿಮಾನಿಗಳಿದ್ದಾರೆ ಅನ್ನೋದು ನಾವ್ ಹೇಳಬೇಕಾಗಿಲ್ಲ. ಅದು ಅವರ ಸಿನಿಮಾ ಬಿಡುಗಡೆ ಟೈಮ್ನಲ್ಲಿ ಹಾಕಿದ ಬಂಡವಾಳ 1-2 ವಾರದಲ್ಲಿ ರಿಟರ್ನ್ ಆಗ್ತಾ ಇರೋದ್ರಲ್ಲಿಯೇ ಗೊತ್ತಾಗ್ತಾ ಇತ್ತು. ಬರ್ತ್ಡೇ ಸಂದರ್ಭದಲ್ಲಿ ದರ್ಶನ್ ಮನೆ ಮುಂದೆ ಸೇರ್ತಿದ್ದ ಜನಸಾಗರ ಯಾವ್ದಾದ್ರೂ ಊರಿಗೆ ಹೋದ್ರೆ ಅಲ್ಲಿ ಸೇರ್ತಿದ್ದ ಜನರನ್ನ ನೋಡ್ತಾ ಇದ್ರೆ ಅದೆಲ್ಲವೂ ಗೊತ್ತಾಗ್ತಾ ಇತ್ತು. ಹೀಗಾಗಿ ದರ್ಶನ್ಗೆ ITBTಯಲ್ಲೂ ಅಭಿಮಾನಿಗಳಿದ್ದಾರೆ, ಖೈದಿಗಳಲ್ಲೂ ಅಭಿಮಾನಿಗಳಿದ್ದಾರೆ. ಅಷ್ಟಕ್ಕೂ ದರ್ಶನ್ ಅಭಿಮಾನಿಗಳ ವಿಷಯ ಯಾಕೆ ಅಂದ್ರೆ ಜೈಲಲ್ಲಿ ದರ್ಶನ್ರಿಂದ ಪೊಲೀಸರಿಗೆ, ಆಸ್ಪತ್ರೆಯ ಸಿಬ್ಬಂದಿಗೆ ದೊಡ್ಡ ಇಕ್ಕಟ್ಟು ಶುರುವಾಗಿದೆ. ಅದೇನಂದ್ರೆ ದರ್ಶನ್ಗೆ ಸ್ಪೆಷಲ್ ಬ್ಯಾರಾಕ್ ಕೊಡ್ಲಾಗಿದೆ. ಯಾಕಂದ್ರೆ ದರ್ಶನ್ ಒಬ್ರು ಸೆಲೆಬ್ರಿಟಿ ಆಗಿರೋದ್ರಿಂದ ಜೈಲ್ನಲ್ಲಿಯೂ ಭದ್ರತೆ ಅನ್ನೋದು ಇರಬೇಕಾಗುತ್ತೆ. ಯಾಕಂದ್ರೆ ಯಾವಾಗ ಏನಾಗುತ್ತೆ ಅಂತ ಊಹಿಸೋದು ಕಷ್ಟವಾಗಿರುತ್ತೆ. ಇನ್ನು ಈ ಸ್ಪೆಷಲ್ ಬ್ಯಾರಾಕ್ ಇರೋದು ಜೈಲು ಆಸ್ಪತ್ರೆಯ ಪಕ್ಕದಲ್ಲಿ. ಹೀಗಾಗಿ ಖೈದಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ತಮಗೆ ಹೊಟ್ಟೆ ನೋವಾಗಿದೆ, ಗ್ಯಾಸ್ಟ್ರಿಕ್ ಆಗಿದೆ, ತಲೆನೋವಾಗಿದೆ ಅಂತ ಸುಳ್ಳು ಹೇಳ್ಕೊಂಡು ಆಸ್ಪತ್ರೆಗೆ ಬರ್ತಿದ್ದಾರೆ. ಹಾಗೆ ಬರ್ತಿರೋ ಖೈದಿಗಳು ಯಾರೊಬ್ರು ಇಂಜೆಕ್ಷನ್ ತೆಗೆದುಕೊಳ್ತಿಲ್ಲ. ತಮಗೆ ಮಾತ್ರೆ ಕೊಡಿ ಸಾಕು ಅಂತ ತೆಗೆದುಕೊಂಡು ಪುನಃ ತಮ್ಮ ಬ್ಯಾರಾಕ್ಗೆ ವಾಪಸ್ ಆಗ್ತಿದ್ದಾರೆ. ಇಲ್ಲಿ ಖೈದಿಗಳ ಉದ್ದೇಶ ಏನು ಅಂದ್ರೆ ಆಸ್ಪತ್ರೆ ಪಕ್ಕದಲ್ಲಿಯೇ ದರ್ಶನ್ ಇರೋ ಬ್ಯಾರಾಕ್ ಇರೋದ್ರಿಂದ ಆಸ್ಪತ್ರೆಗೆ ಹೋದ್ರೆ ದರ್ಶನ್ ಕಾಣ್ತಾರೆ ಅನ್ನುವುದು. ಇದೇ ಕಾರಣಕ್ಕೆ ಅನಾರೋಗ್ಯ ಕಾರಣವನ್ನ ಇಟ್ಕೊಂಡು ಖೈದಿಗಳು ಆಸ್ಪತ್ರೆಗೆ ಲಗ್ಗೆ ಹಾಕ್ತಿದ್ದಾರೆ. ಇದರಿಂದ ಜೈಲು ಸಿಬ್ಬಂದಿ, ಆಸ್ಪತ್ರೆಯ ಸಿಬ್ಬಂದಿಗೆ ಕಿರಿಕಿರಿ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಅನಾರೋಗ್ಯವಿದೆ ಅಂತ ಹೇಳ್ತಾ ಇರೋ ಖೈದಿಗಳಿಗೆ ಚಿಕಿತ್ಸೆಗೆ ಕರ್ಕೊಂಡು ಹೋಗ್ಲೇಬೇಕಿದೆ. ಹಾಗೊಂದು ವೇಳೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಬೇರೆನಾದ್ರೂ ಅನಾಹುತವಾಗ್ಬಿಟ್ರೆ ಅನ್ನೋ ಭೀತಿ ಪೊಲೀಸರಿಗೆ. ಹಾಗೆ ಆಸ್ಪತ್ರೆಯಲ್ಲಿರೋ ಸಿಬ್ಬಂದಿಗೂ ಅಷ್ಟೇ, ಚಿಕಿತ್ಸೆ ಕೊಡ್ಲೇಬೇಕು. ಇಂಜೆಕ್ಷನ್ ಕೊಡ್ತೀನಿ ಅಂದ್ರೂ ಬೇಡ ಬೇಡ ಅಂತ ಖೈದಿಗಳೇ ಹೇಳ್ತಿದ್ದಾರೆ. ಹೀಗಾಗಿ ದರ್ಶನ್ ಸ್ಪೆಷಲ್ ಬ್ಯಾರಾಕ್ನಲ್ಲಿರೋದು ಪೊಲೀಸರಿಗೆ ಮಂಡೆ ಬಿಸಿ ಮಾಡಿರೋದು ಸತ್ಯ. ನಟ ದರ್ಶನ್ಗೆ ಶುರುವಾಗಿದ್ಯಾ ಬೇಲ್ ಟೆನ್ಷನ್? ಜೈಲಲ್ಲಿ ದರ್ಶನ್ ಬದಲಾವಣೆಗೆ ಕಾರಣವಾದ್ರೂ ಏನು? ದರ್ಶನ್ ಹೊರಗೆ ಇರೋದಕ್ಕೂ ಜೈಲಲ್ಲಿ ಇರೋದಕ್ಕೂ ಭಾರಿ ವ್ಯತ್ಯಾಸಗಳು ಕಾಣಿಸ್ತಾ ಇವೆ. ತಾವಾಯ್ತು, ತಮ್ ಗ್ಯಾಂಗ್ ಆಯ್ತು ಅಂತ ಬಿಂದಾಸ್ ಆಗಿದ್ದ ದರ್ಶನ್ ಜೈಲು ಹಕ್ಕಿಯಾಗಿ ವಿಲವಿಲ ಅಂತಿದ್ದಾರೆ ಅನ್ನೋದು ಪಕ್ಕ.
ಅದ್ಯಾಕೆ ಅಂದ್ರೆ ದರ್ಶನ್ಗೆ ಬೇಲ್ ಟೆನ್ಷನ್ ಕಾಡ್ತಿದೆ ಅಂತ ಹೇಳಲಾಗ್ತಾ ಇದೆ. ಹೌದು, ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಪೊಲೀಸರು ಭಾರೀ ಜಾಣ್ಮೆಯಿಂದ ಕೆಲಸ ಮಾಡಿದ್ದಾರೆ. ಆರೋಪಿಗಳ ವಿರುದ್ಧ ಬೆಟ್ಟದಷ್ಟು ಎವಿಡೆನ್ಸ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆ ದರ್ಶನ್ ಜೈಲಿಗೆ ಹೋದ್ಮೇಲೂ ದಾಖಲೆಗಳನ್ನ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಪೇಪರ್ ವರ್ಕ್ಗಳು ಭರದಿಂದ ನಡೀತಾ ಇದ್ದು ಶೀಘ್ರವೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ ಆಗ್ತಾ ಇದೆ. ಇದು ದರ್ಶನ್ಗೆ ಆಘಾತ ಮೂಡಿಸಿರೋ ಸಾಧ್ಯತೆ ಇದೆ. ಕೊಲೆ ಕೇಸ್ನಲ್ಲಿ ಆರೋಪಿಗಳ ವಿರುದ್ಧ ಸಾಕ್ಷ್ಯಗಳು ಸ್ಟ್ರಾಂಗ್ ಆಗಿದ್ರೆ ಬೇಲ್ ಸಿಗೋದು ಕಷ್ಟ. ಹಾಗೊಂದು ವೇಳೆ ಬೇಲ್ ಸಿಕ್ಕಿಲ್ಲ ಅಂತಾದ್ರೆ ದರ್ಶನ್ ಸಿನಿಮಾ ಜೀವನದ ಮೇಲೂ ಬಲವಾದ ಏಟು ಬೀಳುತ್ತೆ. ಈಗಾಗಲೇ ಸಹಿ ಮಾಡಿರೋ ಸಿನಿಮಾಗಳನ್ನ ಕಂಪ್ಲೀಟ್ ಮಾಡೋದು ಕಷ್ಟವಾಗುತ್ತೆ. ಹಾಗೆ ಮುಂದೆ ಹೊಸ ಸಿನಿಮಾ ಆಫರ್ಗಳು ಬರೋದಿಲ್ಲ. ಹೀಗಾಗಿ ದರ್ಶನ್ ಜೈಲಲ್ಲಿ ಮಂಕಾಗಿದ್ದಾರೆ. ಅವರ ಜೀವನದಲ್ಲಿ ಬದಲಾವಣೆಗಳು ಕಾಣಿಸ್ಕೊಳ್ತಿವೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಅಭಿಮಾನಿಗಳಿಗೂ ಕಾನೂನಿನ ಸಂಕಷ್ಟ ಫಿಕ್ಸ್. ಅಭಿಮಾನವೋ ಹುಚ್ಚು ಪ್ರೀತಿಯೋ ಈಗ ಕಂಟಕ. ಕೆಲವು ಸಿನಿಮಾ ಹೀರೋಗಳ ಅಭಿಮಾನಿಗಳಿಗೆ ಏನ್ ಹೇಳಬೇಕು ಅನ್ನೋದು ಅರ್ಥವಾಗಲ್ಲ. ಯಾಕಂದ್ರೆ ಕೆಲವರಲ್ಲಿ ಹುಚ್ಚು ಅಭಿಮಾನ ಇರುತ್ತೆ. ಆ ಅಭಿಮಾನದಲ್ಲಿ ಅವರು ಏನ್ ಮಾಡ್ತಾರೆ, ಯಾವ ರೀತಿ ನಡ್ಕೋತಾರೆ ಅಂತ ಊಹಿಸೋದು ಕಷ್ಟ. ಸಾಮಾನ್ಯವಾಗಿ ದರ್ಶನ್ ಅಂತ ನಟರನ್ನ ಬಂಧಿಸಿದ್ದಾರೆ ಅಂದ್ರೆ ಪೊಲೀಸರು ಅದಕ್ಕೆ ಬೇಕಾದ ದಾಖಲೆಗಳನ್ನ ಇಟ್ಕೊಂಡಿರ್ತಾರೆ. ಹಾಗಿಲ್ಲದೆ ಬಂಧನ ಮಾಡಲು ಸಾಧ್ಯವೇ ಇಲ್ಲ. ಆದ್ರೆ ಅಭಿಮಾನಿಗಳು ದರ್ಶನ್ ಜೈಲಿಗೆ ಹೋಗ್ತಾ ಇದ್ದಂತೆ ಕೆಲವು ಕಾನೂನು ಉಲ್ಲಂಘನೆ ಕೃತ್ಯಗಳನ್ನ ಮಾಡ್ತಿದ್ದಾರೆ. ಮುಖ್ಯವಾಗಿ ದರ್ಶನ್ಗೆ ಖೈದಿ ನಂಬರ್ 6106 ಕೊಟ್ಟಿರೋದ್ರಿಂದ ಆ ನಂಬರ್ ಟ್ರೆಂಡ್ ಮಾಡ್ತಿದ್ದಾರೆ. ತಮ್ಮ ವಾಹನಗಳಲ್ಲಿ ಆ ನಂಬರ್ಗಳನ್ನ ಹಾಕಿಸ್ಕೊಳ್ತಿದ್ದಾರೆ. ಇದೀಗ ಅಂಥ ಅಭಿಮಾನಿಗಳ ವಿರುದ್ಧ ಕ್ರಮಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಖೈದಿ ನಂಬರ್ 6106 ವಾಹನಗಳಿಗೆ ಸ್ಟಿಕ್ಕರ್ ಅಂಟಿಸಿರೋ ಫ್ಯಾನ್ಸ್ಗಳಿಗೆ ಬಿಸಿ ಮುಟ್ಟಿಸಲು ಸಜ್ಜಾಗಿದ್ದಾರೆ. ಕೆಲವು ವಾಹನಗಳಲ್ಲಿ ನಂಬರ್ ಪ್ಲೇಟ್ ಮರೆಮಾಚಿ ಸ್ಟಿಕ್ಕರ್ ಅಂಟಿಸಲಾಗಿದೆ. ಇದು ಟ್ರಾಫಿಕ್ ನಿಯಮ ಉಲ್ಲಂಘನೆಯಾಗಿರುತ್ತೆ. ಅಂಥವರ ವಿರುದ್ಧ ಪೊಲೀಸರು ಕೇಸ್ ಹಾಕ್ತಿದ್ದಾರೆ. ಹೀಗಾಗಿ ದರ್ಶನ್ ಜೊತೆಗೆ ಅವರ ಅಭಿಮಾನಿಗಳಿಗೂ ಕಾನೂನು ಕಂಟಕ ಎದುರಾಗಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ನ್ಯಾಯ ಸಿಗಬೇಕು. ಇದರಲ್ಲಿ ಯಾವುದೇ ರಾಜಿ ಇಲ್ವೇ ಇಲ್ಲ. ಆದರೆ ಇದೊಂದು ಪ್ರಕರಣದಿಂದ ಸೆಲೆಬ್ರಿಟಿಗಳಾದವರು ಕಲಿಯಲೇಬೇಕಾದದ್ದು ದೊಡ್ಡದಿದೆ. ಕಾನೂನು ಎಲ್ರಿಗೂ ಒಂದೇ ಅನ್ನೋದನ್ನ ಅರಿತು ಹೆಜ್ಜೆ ಹಾಕಿದ್ರೆ ಇಂಥ ತಪ್ಪುಗಳು ಮರುಕಳಿಸೋದಿಲ್ಲ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.